ಆತ್ಮೀಯ ಮಕ್ಕಳೇ, ಇತಿಹಾಸದ 3ನೇ ಅಧ್ಯಾಯವಾದ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು. ಈ ಒಂದು ಅಧ್ಯಾಯದಲ್ಲಿ ಮುಖ್ಯವಾಗಿ ನಾವು ಬ್ರಿಟಿಷ್ ಆಡಳಿತದಿಂದ ಭಾರತದ ಮೇಲೆ ಭಾರತದ ಆಡಳಿತ, ಪೊಲೀಸ್, ಸೈನ್ಯ, ಕಂದಾಯ, ಶಿಕ್ಷಣ, ಪತ್ರಿಕೋದ್ಯಮ ಈ ಒಂದು ಹಲವಾರು ಅಂಶಗಳ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರಿದವು, ಅಲ್ಲದೆ ಬ್ರಿಟಿಷ್ ಆಡಳಿತದಿಂದ ಭಾರತೀಯರ ಜೀವನ, ವೈಚಾರಿಕತೆ, ಭಾರತೀಯರ ಶಿಕ್ಷಣ ವ್ಯವಸ್ಥೆ, ಭಾರತೀಯರ ಒಂದು ಸಾಂಸ್ಕೃತಿಕ ಆಲೋಚನಾ ಲಹರಿ ಹೇಗೆಲ್ಲ ಬದಲಾವಣೆ ಆಯಿತು ಎನ್ನುವುದನ್ನು ಈ ಒಂದು ಅಧ್ಯಾಯದಲ್ಲಿ ನಾವು ಚರ್ಚೆ ಮಾಡೋಣ. ಇತಿಹಾಸದ 3ನೇ ಅಧ್ಯಾಯ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು. ಪ್ರೀತಿಯ ಮಕ್ಕಳೇ, ಈ ಒಂದು ತರಗತಿಯಲ್ಲಿ ನಾವು ಯಾವ ರೀತಿಯಾಗಿ ಬ್ರಿಟಿಷ್ ಆಡಳಿತವು ತನ್ನ ಒಂದು ಇಂಪ್ಯಾಕ್ಟ್ ಅಥವಾ ಪರಿಣಾಮ ಭಾರತೀಯ ಒಂದು ಆಡಳಿತದ ಮೇಲೆ ಮೂಡಿಸಿತು ಎನ್ನುವುದನ್ನು ಕುರಿತು ಚರ್ಚೆ ಮಾಡೋಣ. ಬ್ರಿಟಿಷ್ ಆಡಳಿತ ಮತ್ತು ನ್ಯಾಯಾಂಗ ವ್ಯವಸ್ಥೆ, ಬ್ರಿಟಿಷ್ ಭೂ ಕಂದಾಯ ನೀತಿಗಳು, ಆಧುನಿಕ ಶಿಕ್ಷಣ, ಲಾರ್ಡ್ ಮೆಕಾಲೆ ವುಡ್ಸನ್ ಆಯೋಗ, ಬ್ರಿಟಿಷ್ ಆಳ್ವಿಕೆ ಕಾಲದ ಕಾಯ್ದೆಗಳು ಈ ಅಂಶಗಳನ್ನು ಕುರಿತು ನಾವು ಈ ಒಂದು ತರಗತಿಯಲ್ಲಿ ವಿಸ್ತಾರವಾಗಿ ಚರ್ಚೆ ಮಾಡೋಣ. ಪ್ರೀತಿಯ ಮಕ್ಕಳೇ, ಇಲ್ಲಿ ಬ್ರಿಟಿಷರು ಭಾರತದ ಒಂದು ಆಡಳಿತವನ್ನು ತಮ್ಮ ಹಿಡಿತಕ್ಕೆ ತೆಗೆದುಕೊಂಡ ನಂತರ ವ್ಯವಸ್ಥಿತವಾಗಿ ಅವರು ಭಾರತವನ್ನು ತಮಗೆ ಬೇಕಾದ ರೀತಿಯಲ್ಲಿ ತಮ್ಮ ಅನುಕೂಲಕ್ಕಾಗಿ ಆಡಳಿತವಾಗಿರಬಹುದು, ಕಂದಾಯವಾಗಿರಬಹುದು, ಪೊಲೀಸ್ ವ್ಯವಸ್ಥೆಯಾಗಿರಬಹುದು, ತಮಗೆ ಬೇಕಾದಂತೆ ಮಾರ್ಪಾಟುಗೊಳಿಸಿಕೊಂಡರು. ಹಾಗಾದರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಭಾರತದ ಪರಿಸ್ಥಿತಿಯನ್ನು ತಮ್ಮ ರಾಜಕೀಯ ಏಳಿಗೆಗೆ ಬಳಸಿಕೊಂಡರು. ಅಲ್ಲದೆ ರಾಜರು ತಮ್ಮ ನಡುವೆ ನಡೆಯುತ್ತಿದ್ದಂಥ ಒಳ ಜಗಳಗಳ ಒಂದು ಅನುಕೂಲವನ್ನು ಬ್ರಿಟಿಷರು ತಮ್ಮ ಅನುಕೂಲಕ್ಕೆ ಬಳಸಿಕೊಂಡರು. ಮುಖ್ಯವಾಗಿ ಹೇಳುವುದಾದರೆ ಬ್ರಿಟಿಷರು ಭಾರತೀಯ ರಾಜರ ಮೇಲೆ ಒಡೆದು ಆಳುವ ನೀತಿಯನ್ನು ಜಾರಿಗೊಳಿಸಿದರು. ಅಲ್ಲದೆ ಸಂಧಾನ ಮತ್ತು ಯುದ್ಧ ಎಂಬ 2 ಮಹಾನ್ ಅಸ್ತ್ರಗಳನ್ನು ಬಳಸಿಕೊಂಡು ಭಾರತದ ಮೇಲೆ ಹೇಗೆ ಶಾಶ್ವತವಾಗಿ ತಮ್ಮ ಒಂದು ಆಡಳಿತವನ್ನು ನಡೆಸಬಹುದು ಎಂಬುದನ್ನು ತಮ್ಮಲ್ಲಿಯೇ ಚರ್ಚಿಸಿ ಆಲೋಚಿಸಿ ಭಾರತದ ಎಲ್ಲ ಕ್ಷೇತ್ರಗಳಲ್ಲೂ ತಮ್ಮ ಹಿಡಿತವನ್ನು ಸಾಧಿಸಿದರು. ಈ ಒಂದು ಅಂಶದಲ್ಲಿ ನಾವು ನೋಡುವುದಾದರೆ ಭಾರತ ಒಂದು ದೇಶವೆಂಬ ಸಾಮೂಹಿಕ ಕಲ್ಪನೆಯು ಇಲ್ಲದಿದ್ದ ಸಂದರ್ಭದಲ್ಲಿ ಅದು ಬೇರೆ ಬೇರೆ ಆಳರಸರ ಒಂದು ಆಡಳಿತಕ್ಕೆ ಹರಿದು ಹಂಚಿ ಹೋಗಿತ್ತು. ಶಿಕ್ಷಣ, ನ್ಯಾಯಾಂಗ ವ್ಯವಸ್ಥೆ, ಭೂ ಕಂದಾಯ ಈ ಎಲ್ಲ ವ್ಯವಸ್ಥೆಗಳಲ್ಲೂ ಸಹ ಅದು ತನ್ನದೇ ಆದಂಥ ಬೇರೆ ಬೇರೆ ಆಡಳಿತವನ್ನು ಹೊಂದಿತ್ತು. ಆದರೆ ಬ್ರಿಟಿಷರು ಈ ಎಲ್ಲ ಅಂಶಗಳನ್ನು ಮನಗಂಡು ಭಾರತದಾದ್ಯಂತ ಒಂದೇ ಶಿಕ್ಷಣ, ಒಂದೇ ನ್ಯಾಯಾಂಗ, ಒಂದೇ ಭೂ ಕಂದಾಯ ವ್ಯವಸ್ಥೆಯನ್ನು ಜಾರಿಗೊಳಿಸುವತ್ತ ತಮ್ಮ ಮನಸ್ಸನ್ನು ಹರಿಸಿದರು. ಮುಖ್ಯವಾಗಿ ಬ್ರಿಟಿಷರು ನಾಗರಿಕ ಸೇವೆಗಳ ಮೂಲಕ ಭಾರತದ ಮೇಲೆ ಏಕರೂಪವಾದಂಥ ಒಂದು ಆಡಳಿತವನ್ನು ನೀಡುವತ್ತ ಗಮನ ಹರಿಸಿದರು. ಅಲ್ಲದೆ ಬ್ರಿಟಿಷ್ ಅಧಿಕಾರಿಗಳು ಅನೈತಿಕ ಮಾರ್ಗದಲ್ಲಿ ಭಾರತದಲ್ಲಿ ಹಣ ಸಂಪಾದನೆ ಮಾಡಿಕೊಂಡರು. ಇದನ್ನು ತಡೆಯುವ ಸಲುವಾಗಿ 1773ರಲ್ಲಿ ರೆಗ್ಯುಲೇಟಿಂಗ್ ಆ್ಯಕ್ಟ್ ಎನ್ನುವಂಥದ್ದನ್ನು ಜಾರಿಗೊಳಿಸಲಾಯಿತು. ಆಡಳಿತ ಮತ್ತು ನ್ಯಾಯಾಂಗ ವ್ಯವಸ್ಥೆಯನ್ನು ಕುರಿತು 1800ರಲ್ಲಿ ಕಲ್ಕತ್ತಾದಲ್ಲಿ ಪೋರ್ಟ್ ವಿಲಿಯಂ ಎಂಬ ಕಾಲೇಜನ್ನು ಸ್ಥಾಪಿಸಿ ಏಕರೂಪವಾದ ಆಡಳಿತವನ್ನು ನಡೆಸುವಲ್ಲಿ ಬೇಕಾಗುವಂಥ ಆಡಳಿತಾಧಿಕಾರಿಗಳನ್ನು ನೇಮಕಗೊಳಿಸುವಲ್ಲಿ
ಅವರನ್ನು ತರಬೇತುಗೊಳಿಸುವಲ್ಲಿ ಈ ಒಂದು ಕಾಲೇಜು ಎಲ್ಲ ರೀತಿಯ ಒಂದು ಅನುಕೂಲತೆಗಳನ್ನು ನೀಡುವಂಥ ಒಂದು ತರಬೇತಿಯನ್ನು ನೀಡುವಂಥ ಸಂಸ್ಥೆಯಾಗಿ ಬೆಳೆಯುವತ್ತ ಬ್ರಿಟಿಷರು ಈ ನಾಗರಿಕ ಸೇವೆಗಳನ್ನು ಬೆಳೆಸಿದರು. ಅಲ್ಲದೆ 1853ರ ನಂತರ ನಾಗರಿಕ ಸೇವೆಗಳು ಮಾಡುವ ಎಲ್ಲ ನೇಮಕಾತಿಗಳನ್ನು ಸಹ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕವೇ ಆಗಬೇಕೆಂದು ತೀರ್ಮಾನವಾಯಿತು. ಅಂದಿನ ಆ ನಾಗರಿಕ ಸೇವೆಗಳ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ನೇಮಕವಾಗಬಹುದಾದಂಥ ಎಲ್ಲ ಹುದ್ದೆಗಳನ್ನು ICS ಇಂಡಿಯನ್ ಸಿವಿಲ್ ಸರ್ವಿಸ್ ಅಥವಾ ಭಾರತೀಯ ನಾಗರಿಕ ಸೇವೆಗಳು ಎಂಬ ಒಂದು ಹೆಸರಿನಡಿಯಲ್ಲಿ ನಡೆಯುತ್ತಿದ್ದವು. ಇದನ್ನು ನಾವು ಇಂದು IAS ಎಕ್ಸಾಮ್ ಎಂದು ಕರೆಯುತ್ತೇವೆ. ಇದರಿಂದ ಭಾರತೀಯರಿಗೆ ಹೆಚ್ಚಿನ ಪ್ರಯೋಜನವಾಗಲು ಇಲ್ಲ, ಏಕೆಂದರೆ ಈ ಎಲ್ಲ ವ್ಯವಸ್ಥೆಯಲ್ಲಿ ಬ್ರಿಟಿಷರಿಗೆ ಅನುಕೂಲಕರವಾಗಿದ್ದವು. ಅಲ್ಲದೆ ಬ್ರಿಟಿಷರಿಗೆ ಭಾರತೀಯರ ಮೇಲೆ ನಂಬಿಕೆ ಇರಲಿಲ್ಲ. ಅಲ್ಲದೆ ನ್ಯಾಯಾಂಗ ವ್ಯವಸ್ಥೆಯನ್ನು ನೋಡುವುದಾದರೆ 1764ರ ಬಕ್ಸಾರ್ ಕದನದ ನಂತರ ಬ್ರಿಟಿಷರು ಮುಘಲ್ ಚಕ್ರವರ್ತಿ ಶಾ ಆಲಂನಿಂದ ದಿವಾನಿ ಹಕ್ಕನ್ನು ಪಡೆದು ಈ ಬೆಂಗಾಲ್, ಬಿಹಾರ್ ಮತ್ತು ಅವಧನ ಪ್ರಾಂತಗಳಲ್ಲಿ ತಮ್ಮದೇ ಆದಂಥ ಆಡಳಿತವನ್ನು ನಡೆಸುವತ್ತ ಮುಂದೆ ಸಾಗಿದ್ದರು. ಅಲ್ಲದೆ ತಾವೇ ಸಾರ್ವಭೌಮರಾಗತೊಡಗಿದರು. ಇದನ್ನು ಮನಗಂಡ ಬ್ರಿಟಿಷರು ತಮ್ಮದೇ ಆದ ಒಂದು ಹೊಸ ನ್ಯಾಯ ವ್ಯವಸ್ಥೆಯನ್ನು ಆರಂಭಿಸುವತ್ತ ಗಮನಹರಿಸಿದರು. 1772ರಲ್ಲಿ ವಾರನ್ ಹೇಸ್ಟಿಂಗ್ಸನು ಹೊಸ ಯೋಜನೆಯ ಪ್ರಕಾರ ಪ್ರತಿ ಜಿಲ್ಲೆಯು 2 ಬಗೆಯ ನ್ಯಾಯಾಲಯಗಳನ್ನು ಹೊಂದಿರಬೇಕೆಂದು ಆಶಿಸಿದನು. ಆ ನ್ಯಾಯಾಲಯಗಳೆಂದರೆ ಮೊದಲನೆಯದು ದಿವಾನಿ ಅದಾಲತ್. ಈ ದಿವಾನಿ ಅದಾಲತ್ ಇಂದು ನಾವು ಸಿವಿಲ್ ಕೋರ್ಟ್ ಎಂದು ಕರೆಯುತ್ತೇವೆ. ಅಂದರೆ ನಾಗರಿಕತೆಯ ಸಂಬಂಧಪಟ್ಟಂತೆ ಈ ಬೇರೆ ಬೇರೆ ವಿಚಾರಗಳನ್ನು ಈ ಕೋರ್ಟ್ ತನ್ನ ತೀರ್ಪುಗಳನ್ನು ನೀಡುತ್ತಿತ್ತು. ಎರಡನೆಯದು ಫೌಜದಾರಿ ಅದಾಲತ್. ಇಂದು ಇದನ್ನು ನಾವು ಕ್ರಿಮಿನಲ್ ಕೋರ್ಟ್ ಎಂದು ಕರೆಯುತ್ತೇವೆ. ಈ ಕ್ರಿಮಿನಲ್ ಕೋರ್ಟ್ಗಳಲ್ಲಿ ಅಪರಾಧಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ವಿಚಾರಗಳು, ಬೇರೆ ಬೇರೆ ಈ ಕೈದಿಗಳನ್ನು ವಿಚಾರಿಸಲಾಗುತ್ತದೆ. ಅಲ್ಲದೆ ಅಪರಾಧ ವಿಷಯಕ್ಕೆ ಸಂಬಂಧಪಟ್ಟಂತೆ ನ್ಯಾಯವನ್ನು ನೀಡಲಾಗುತ್ತದೆ. ಇಲ್ಲಿ ನಾಗರಿಕ ನ್ಯಾಯದಾನದ ಸಂದರ್ಭದಲ್ಲಿ ಹಿಂದೂಗಳಿಗೆ ಹಿಂದೂ ಶಾಸ್ತ್ರ ಗ್ರಂಥಗಳ ಪ್ರಕಾರ ಮತ್ತು ಮುಸ್ಲಿಮರಿಗೆ ಶರಿಯತ್ ಕಾನೂನುಗಳ ಪ್ರಕಾರ ನ್ಯಾಯದಾನ ನೀಡಲಾಗುತ್ತಿತ್ತು. ಅಲ್ಲದೆ ನಂತರದ ದಿನಗಳಲ್ಲಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಕಾರ್ಯನಿರ್ವಹಿಸುವತ್ತ ಈ ಕೋರ್ಟ್ಗಳು ಮುಂದೆ ನಡೆದವು. ಅನಂತರ ಅಪರಾಧ ನ್ಯಾಯಾಲಯಗಳು ಖಾಜಿಗಳ ಅಧೀನದಲ್ಲಿದ್ದರೂ ಯುರೋಪಿಯನ್ನರ ಮೇಲ್ವಿಚಾರಣೆಯಲ್ಲಿಯೇ ಈ ಕಾರ್ಯಗಳನ್ನು ನಿರ್ವಹಿಸಬೇಕಾಗಿತ್ತು. ಪೊಲೀಸ್ ವ್ಯವಸ್ಥೆ. ಪ್ರೀತಿಯ ಮಕ್ಕಳೇ, ಇಂದು ನಾವು ನೋಡುವಂಥ ಒಂದು ಪೊಲೀಸ್ ವ್ಯವಸ್ಥೆಯ ಪಿತಾಮಹನೆಂದು ಈ ಲಾರ್ಡ್ ಕಾರ್ನ್ ವಾಲಿಸನ್ನು ಕರೆಯಲಾಗುತ್ತದೆ. ಏಕೆಂದರೆ ಲಾರ್ಡ್ ಕಾರ್ನ್ ವಾಲಿಸನು ಈ ಪ್ರಸ್ತುತ ಒಂದು ಪೊಲೀಸ್ ವ್ಯವಸ್ಥೆಗೆ ಅಡಿಗಲ್ಲನ್ನು ಮತ್ತು ಚೌಕಟ್ಟನ್ನು ನಿರ್ಮಿಸಿದನು. ಇವನು ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಎನ್ನುವ ಹೊಸ ಹುದ್ದೆಯನ್ನು ಸೃಷ್ಟಿಸಿದನು. 1793ರಲ್ಲಿ ಪ್ರತಿ ಜಿಲ್ಲೆಯನ್ನು ಠಾಣೆಗಳನ್ನಾಗಿ ವಿಭಜಿಸಿ ಪ್ರತಿ ಠಾಣೆಯನ್ನು ಕೋತ್ವಾಲರ ಅಧೀನದಲ್ಲಿ, ಹಳ್ಳಿಗಳು ಚೌಕಿದಾರರ ಅಧೀನದಲ್ಲಿ ಇರುವಂತೆ ಮಾಡಿದನು. ಲಾರ್ಡ್ ಕಾರ್ನ್ವಾಲಿಸನು ಪೊಲೀಸ್ ವ್ಯವಸ್ಥೆಯನ್ನು ತುಂಬ ವ್ಯವಸ್ಥಿತವಾಗಿ ಹೇಗೆ ನಿರ್ವಹಿಸಬೇಕು ಎನ್ನುವುದರ ಜೊತೆಗೆ ಆಡಳಿತಾತ್ಮಕವಾಗಿ ಅದರ ವಿಭಜನೆಗಳನ್ನು ತುಂಬ ವಿಸ್ತಾರವಾಗಿ ಸ್ಪಷ್ಟವಾಗಿ ನಿರೂಪಿಸಿದನು. 1781ರಲ್ಲಿ ಪೊಲೀಸ್ ಅಧಿಕಾರಿಗಳು
ಗಳ ಅಧೀನಕ್ಕೆ ಒಳಪಟ್ಟರು. ಅಲ್ಲದೆ 1861ರಲ್ಲಿ ಪೊಲೀಸ್ ಕಾಯ್ದೆಯನ್ನು ಜಾರಿಗೊಳಿಸಲಾಯಿತು. ಅಲ್ಲದೆ ಈ ಕಾಯ್ದೆಯ ಕಾನೂನು ಮತ್ತು ಸುವ್ಯವಸ್ಥೆ ಆಡಳಿತಕ್ಕೆ ಮುಖ್ಯ ಅಡಿಪಾಯವಾಯಿತು. 1902ರಲ್ಲಿ ಪೊಲೀಸ್ ಕಮಿಷನ್ ಎಂಬ ಹೊಸ ಕಾಯ್ದೆಯನ್ನು ಜಾರಿಗೊಳಿಸಿದ್ದಲ್ಲದೆ ವಿದ್ಯಾರ್ಹತೆಯನ್ನು ಪಡೆದವರನ್ನು ಅಧಿಕಾರಿ ಹುದ್ದೆಗೆ ನೇಮಿಸುವ ಅವಕಾಶವನ್ನು ಕಲ್ಪಿಸಿತು. ಇಷ್ಟಾದರೂ ಭಾರತೀಯರ ಬಗೆಗೆ ಇರುವ ತಾರತಮ್ಯವನ್ನು ಹೋಗಲಾಡಿಸಲಾಗಲಿಲ್ಲ. ಸೈನ್ಯ ವ್ಯವಸ್ಥೆ ಬ್ರಿಟಿಷರ ಕಾಲದ ಆಡಳಿತ ಮೂಲ ಆಧಾರ ಸ್ತಂಭವೇ ಈ ಸೈನ್ಯವಾಗಿತ್ತು. ಭಾರತೀಯರನ್ನೇ ಸೈನ್ಯದಲ್ಲಿ ಸೇರಿಸಿಕೊಂಡು ಸೈನ್ಯದ ಶಕ್ತಿಯನ್ನು ಬಳಸಿಕೊಂಡು ತಮ್ಮ ಸಾಮ್ರಾಜ್ಯವನ್ನು ರಕ್ಷಿಸಿಕೊಂಡದ್ದಲ್ಲದೆ ಭಾರತದಾದ್ಯಂತ ತಮ್ಮ ಆಡಳಿತವನ್ನು ವಿಸ್ತಾರಗೊಳಿಸಿದರು. ಅಲ್ಲದೆ ಭಾರತೀಯರಿಗೆ ಸೈನ್ಯದಲ್ಲಿ ಉನ್ನತ ಹುದ್ದೆಗಳನ್ನು ನೀಡುತ್ತಿರಲಿಲ್ಲ. ಭಾರತೀಯರಿಗೆ ಲಭಿಸುತ್ತಿದ್ದ ಅತ್ಯುನ್ನತ ಹುದ್ದೆ ಎಂದರೆ ಸುಬೇದಾರ ಸ್ಥಾನ. 1857ರ ಘಟನೆಯ ನಂತರ ಪೀಲ್ ಎಂಬುವರ ನೇತೃತ್ವದಲ್ಲಿ ಸಮಿತಿಯ ಶಿಫಾರಸುಗಳ ಆಧಾರದ ಮೇಲೆ ಸೈನಿಕ ವ್ಯವಸ್ಥೆ ಭಾರತದಲ್ಲಿ ಮರುವಿನ್ಯಾಸಗೊಳಿಸಲಾಯಿತು. ಇನ್ನು ಭೂ ಕಂದಾಯ ನೀತಿಗಳನ್ನು ಕುರಿತು ಚರ್ಚಿಸುವುದಾದರೆ ಲಾರ್ಡ್ ಕಾರ್ನ್ವಾಲಿಸನು ಬಂಗಾಳ ಮತ್ತು ಬಿಹಾರ ಪ್ರಾಂತ್ಯಗಳಲ್ಲಿ ಖಾಯಂ ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೊಳಿಸಿದನು. ಖಾಯಂ ಜಮೀನ್ದಾರಿ ಪದ್ಧತಿ ಒಂದು ಭೂ ಕಂದಾಯದ ವಿಶಿಷ್ಟವಾದ ಪದ್ಧತಿಯಾಗಿತ್ತು. ಈ ಒಂದು ಪದ್ಧತಿಯ ಅನುಗುಣವಾಗಿ ಭೂ ಕಂದಾಯ ಕಲೆಕ್ಟ್ ಮಾಡುವ ಒಂದು ವಿಧಾನವನ್ನು ಜಮೀನ್ದಾರರಿಗೆ ನೀಡಲಾಗುತ್ತಿತ್ತು. ಯಾವ ಜಮೀನುದಾರನು ಪ್ರತಿ ವರ್ಷವೂ ನಿಗದಿಪಡಿಸಿದ ಕಂದಾಯದ ಮೊತ್ತವನ್ನು ಸರಕಾರಕ್ಕೆ ಸಲ್ಲಿಸುತ್ತಾನೋ ಅವನೇ ಭೂಮಾಲೀಕನಾಗಿರುತ್ತಿದ್ದನು. ಅಲ್ಲದೆ ಸರಕಾರಕ್ಕೆ ಸಲ್ಲಿಸಬೇಕಾದ ಮೊತ್ತಕ್ಕಿಂತ ಹೆಚ್ಚಿಗೆ ವಸೂಲು ಮಾಡಲು ಸಹ ಈ ಜಮೀನುದಾರನಿಗೆ ಅವಕಾಶ ಇತ್ತು. ಅಲ್ಲದೆ ರೈತರು ಕಂದಾಯವನ್ನು ಕಟ್ಟದಿದ್ದರೆ ಬ್ರಿಟಿಷ್ ಸರ್ಕಾರವು ಅವರಿಂದ ಭೂಮಿಯನ್ನು ಕಿತ್ತುಕೊಳ್ಳುವ ಹಕ್ಕನ್ನು ಈ ಜಮೀನ್ದಾರರಿಗೆ ನೀಡಿತ್ತು. ಖಾಯಂ ಜಮೀನ್ದಾರಿ ಪದ್ಧತಿಯ ಒಂದು ವ್ಯವಸ್ಥೆಯಿಂದ ಜಮೀನ್ದಾರರಿಗೆ ಲಾಭವಾಯಿತೇ ವಿನ ಯಾವ ಭಾರತೀಯ ರೈತನಿಗೂ ಸಹ ಇದರಲ್ಲಿ ಯಾವುದೇ ರೀತಿಯಾದಂಥ ಅನುಕೂಲತೆಗಳು ಆಗಲಿಲ್ಲ. ಇಲ್ಲಿ ರೈತರು, ಕೂಲಿ ಕಾರ್ಮಿಕರು ಜಮೀನ್ದಾರರ ಭೂಮಿಯಲ್ಲಿ ಕೆಲಸ ಮಾಡಲು ಒಂದು ನಿರಂತರ ವ್ಯವಸ್ಥೆಯಾಗಿ ಮಾರ್ಪಾಟು ಹೊಂದಿತ್ತು. ಇನ್ನು ಎರಡನೆಯದಾಗಿ ಭೂ ಕಂದಾಯ ವ್ಯವಸ್ಥೆಯಲ್ಲಿ ಮಹಲ್ವಾರಿ ಎನ್ನುವ ಒಂದು ಹೊಸ ಪದ್ಧತಿಯನ್ನು R.M. ಬರ್ಡ್ ಮತ್ತು ಜೇಮ್ಸ್ ಥಾಮ್ಸನ್ ಎಂಬುವಂಥವರು ಹೊಸ ಒಂದು ಪ್ರಯೋಗವನ್ನು ನಡೆಸಿದರು. ಮಹಲ್ ಎಂದರೆ ತಾಲೂಕು ಎಂದರ್ಥ. ಈ ಮಹಲ್ವಾರಿ ಪದ್ಧತಿಯಲ್ಲಿ ಮುಖ್ಯವಾಗಿ ಮಹಲ್ಲುಗಳೇ ಸಾಮೂಹಿಕ ಒಪ್ಪಂದಗಳನ್ನು ಮಾಡಿಕೊಂಡು ಈ ಒಂದು ವ್ಯವಸ್ಥೆಯಲ್ಲಿ ರೈತರು ತಾವಾಗಿಯೇ ಸರಕಾರಕ್ಕೆ ತೆರಿಗೆಗಳನ್ನು ಸಲ್ಲಿಸಬೇಕಾಗಿತ್ತು. ದೊಡ್ಡ ಮತ್ತು ಸಣ್ಣ ಪ್ರಮಾಣದ ಜಮೀನ್ದಾರರೂ ಸಹ ಈ ಒಂದು ಪದ್ಧತಿಯ ಭಾಗವಾಗಿದ್ದರು. ಅಂದರೆ ಮಹಲ್ವಾರಿ ಪದ್ಧತಿಯಲ್ಲಿ ಮಹಲ್ ಅಥವಾ ತಾಲೂಕು ಎನ್ನುವಂಥ ಒಂದು ಪ್ರದೇಶಾನ್ವಯ ಒಂದು ಗುಂಪನ್ನು ಮಾಡಿ ಅಲ್ಲಿ ಒಬ್ಬ ವ್ಯಕ್ತಿಗೆ ಅಂದರೆ ಮಹಲ್ದಾರನಿಗೆ ಅಲ್ಲಿರುವ ಜನರೆಲ್ಲರೂ ಸೇರಿ ತಮ್ಮ ಕಂದಾಯವನ್ನು ಸಲ್ಲಿಸಬೇಕಾಗಿತ್ತು. ಮಹಲ್ವಾರಿ ಪದ್ಧತಿಯ ಮುಖ್ಯ ಒಂದು ಅಂಶಗಳೆಂದರೆ ಕಂಪನಿ ಅಧಿಕಾರಿಗಳು ಜಮೀನಿನಲ್ಲಿ ಆಗುವ ಉತ್ಪಾದನೆಗಿಂತಲೂ ಹೆಚ್ಚಿನ ಮೊತ್ತದ ಕಂದಾಯಗಳನ್ನು ನಿರ್ಧರಿಸುತ್ತಿದ್ದರು. ಇದರಿಂದ ಜಮೀನ್ದಾರರು ತಮ್ಮ ಭೂ ಮಾಲೀಕತ್ವವನ್ನು ಕಳೆದುಕೊಂಡರಲ್ಲದೆ ಅವರನ್ನೇ ನೆಚ್ಚಿ ಬದುಕುತ್ತಿದ್ದ ಸಣ್ಣ ಕೃಷಿಕರು, ಕೂಲಿ ಕಾರ್ಮಿಕರು ಸಹ ನಿರ್ಗತಿಕರಾದರು. ಪ್ರೀತಿಯ ಮಕ್ಕಳೇ, ಮಹಲ್ವಾರಿ ಪದ್ಧತಿಯಲ್ಲಿ ಹೆಚ್ಚಿನ ಬಾರಿ
ಬೆಳೆಯಿಂದ ಬರುವಂಥ ಲಾಭಕ್ಕಿಂತ ಹೆಚ್ಚಿಗೆ ಒಂದು ಕಂದಾಯವನ್ನು ನಿಗದಿಪಡಿಸುತ್ತಿದ್ದರು. ಇದರಿಂದಾಗಿ ಎಷ್ಟೋ ಜನ ರೈತರು ತಮ್ಮ ಬೆಳೆ ಬಂದ ನಂತರವೂ ಸಹ ಅದಕ್ಕೆ ಸರಿಸಮಾನಾದಂಥ ಉತ್ಪನ್ನವನ್ನು ಮಾಡಲಾಗದೆ, ಕಂದಾಯವನ್ನು ಕಟ್ಟಲಾಗದೆ ತಮ್ಮ ಜಮೀನನ್ನು ಬೇರೆಯವರಿಗೆ ಮಾರಾಟ ಮಾಡಿ ಕಂದಾಯವನ್ನು ಕಟ್ಟುವ ಪರಿಸ್ಥಿತಿಗೆ ಹೋಗುತ್ತಿದ್ದರು. ಇದರಿಂದಾಗಿ ಅವರ ಮೇಲೆ ಅವರನ್ನೇ ನೆಚ್ಚಿ ಬದುಕು ಕಟ್ಟಿಕೊಂಡಂಥ ಸಣ್ಣ ಕೃಷಿಕರು ಹಾಗೂ ಕೂಲಿ ಕಾರ್ಮಿಕರು ನಿರ್ಗತಿಕರಾದರು. ಅಲ್ಲದೆ ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಪಂಜಾಬ ಮತ್ತು ದೆಹಲಿ ಪ್ರಾಂತ್ಯಗಳಲ್ಲಿ ಈ ಮಹಲ್ವಾರಿ ಪದ್ಧತಿಯನ್ನು ಬ್ರಿಟಿಷರು ಜಾರಿಗೊಳಿಸಿದ್ದರು. ಇನ್ನು ಮೂರನೆಯದಾಗಿ ರೈತವಾರಿ ಎಂಬ ಹೊಸ ಭಾರತೀಯ ಭೂ ಕಂದಾಯ ವ್ಯವಸ್ಥೆಯನ್ನು ಅಲೆಕ್ಸಾಂಡರ್ ರೀಡ್ ಎನ್ನುವಂಥವರು ಬಾರಾಮಹಲ್ ಪ್ರಾಂತ್ಯದಲ್ಲಿ ಜಾರಿಗೊಳಿಸಿದ್ದರು. ಈ ಪದ್ಧತಿಯನ್ನು ಥಾಮಸ್ ಮನ್ರೋ ಮದ್ರಾಸು ಮತ್ತು ಮೈಸೂರು ಪ್ರಾಂತ್ಯಗಳಲ್ಲಿ 1801ರಲ್ಲಿ ಜಾರಿಗೊಳಿಸಿದನು. ಈ ರೈತವಾರಿ ಪದ್ಧತಿಯ ಮುಖ್ಯ ಲಕ್ಷಣಗಳೆಂದರೆ, ಈ ಪದ್ಧತಿಯ ಪ್ರಕಾರ ಸರಕಾರ ಮತ್ತು ರೈತರ ನಡುವಿನ ನೇರ ಸಂಪರ್ಕ ಕಲ್ಪಿಸಲಾಯಿತು. ಅಲ್ಲದೆ ಭೂಮಿ ಉಳುಮೆ ಮಾಡುತ್ತಿದ್ದವನನ್ನು ಅದರ ಮಾಲೀಕನೆಂದು ಸರ್ಕಾರ ಮಾನ್ಯ ಮಾಡಿತು. ಮಾಲೀಕನನ್ನೇ ನೇರವಾಗಿ ಕೃಷಿ ಉತ್ಪನ್ನದ 50% ಭಾಗವನ್ನು ಕಂದಾಯ ರೂಪದಲ್ಲಿ ಸರ್ಕಾರ ಪಡೆಯುತ್ತಿತ್ತು. ಕಂದಾಯವನ್ನು 30 ವರ್ಷಗಳ ಅವಧಿಗೆ ಎಂದು ನಿರ್ಧರಿಸಲಾಯಿತು. ನಂತರ ಅದನ್ನು ಪರಾಮರ್ಶೆಗೆ ಒಳಪಡಿಸಬಹುದಾಗಿತ್ತು. ಅಲ್ಲದೆ ಸಣ್ಣ ರೈತರಿಗೆ ತಮ್ಮ ಅಧೀನದಲ್ಲಿದ್ದ ಭೂಮಿಯ ಮೇಲಿನ ಹಕ್ಕನ್ನು ನೀಡಿತು. ಕಂದಾಯ ವಸೂಲು ಮಾಡುವ ಅಧಿಕಾರಿಗಳು ನಿರ್ದಾಕ್ಷಿಣ್ಯವಾಗಿ ಕ್ರಮ ಜರುಗಿಸುತ್ತಿದ್ದರು. ಸಣ್ಣ ಪುಟ್ಟ ರೈತರ ಜಮೀನನ್ನು ಮಾರಾಟ ಮಾಡುವಂತಾಯಿತು. ಮುಖ್ಯವಾಗಿ ಬ್ರಿಟಿಷರ ಭೂ ಕಂದಾಯ ನೀತಿಗಳಿಂದಾಗಿ ನಿಜವಾದ ರೈತರನ್ನು ಶೋಷಿಸುವ ಹೊಸ ಸಾಮಾಜಿಕ ವರ್ಗ, ಈ ಜಮೀನ್ದಾರ ಸಮುದಾಯ ಸೃಷ್ಟಿವಾಯಿತು. ಎರಡನೆಯದಾಗಿ, ಜಮೀನ್ದಾರರು ಶೋಷಣೆಗೆ ಒಳಗಾದ ರೈತರ ವಿವಿಧ ಬಗೆಯ ಸಂಕಷ್ಟಗಳಿಗೆ ಒಳಗಾದರೂ ಸಹ ಯಾವುದೇ ಒಂದು ಕನಿಕರವನ್ನು ತೋರಿಸದೆ ಅವರನ್ನು ನಿರ್ಗತಿಕರನ್ನಾಗಿ ಮಾಡುತ್ತಿದ್ದರು. ಮೂರನೆಯದಾಗಿ, ಭೂಮಿ ಮಾರಾಟದ ವಸ್ತುವಾಯಿತು. ಇದನ್ನು ಪರಭಾರೆ ಮಾಡಿ ಹಣವನ್ನು ಸಾಲವಾಗಿ ಪಡೆಯಬಹುದಾಗಿತ್ತು. ಇದಕ್ಕಿಂತ ಮುಂಚೆ ಭೂಮಿ ಒಂದು ಮಾರಾಟದ ವಸ್ತುವಾಗಿರಲಿಲ್ಲ. ಇನ್ನು ಮುಖ್ಯವಾಗಿ ಅನೇಕ ಜಮೀನ್ದಾರರು ಕೂಡ ಕಂದಾಯವನ್ನು ಸಲ್ಲಿಸುವ ಸಲುವಾಗಿ ತಮ್ಮ ಜಮೀನನ್ನು ಸಹ ಪರಭಾರೆ ಮಾಡುವ ಒಂದು ಸ್ಥಿತಿಗೆ ತಲುಪಿದರು. ಕೃಷಿ ಕ್ಷೇತ್ರವು ವಾಣಿಜ್ಯಕರಣಗೊಂಡು ಇಂಗ್ಲೆಂಡಿನಲ್ಲಾದ ಕೈಗಾರೀಕರಣದಿಂದಾಗಿ ಅಲ್ಲಿನ ಕೈಗಾರಿಕೆಗಳಿಗೆ ಬೇಡಿದ ಕಚ್ಚಾ ವಸ್ತುಗಳನ್ನೇ ಬೆಳೆಯಬೇಕಾಯಿತು. ಹಣದ ಲೇವಾದೇವಿಗಾರರು ಬಲಿಷ್ಠರಾಗತೊಡಗಿದರು. ಈ ಒಂದು ಪಾಠದಲ್ಲಿ ನಾವು ಬ್ರಿಟಿಷರು ಜಾರಿಗೊಳಿಸಿದಂಥ ಕಂದಾಯ ವ್ಯವಸ್ಥೆ, ಅದರಲ್ಲಿ ಜಮೀನ್ದಾರು ಪದ್ಧತಿ, ಮಹಲ್ವಾರಿ ಪದ್ಧತಿ ಮತ್ತು ರೈತವಾರಿ ಪದ್ಧತಿಗಳನ್ನು ಕುರಿತು ಚರ್ಚಿಸಿದೆವು. ಅಲ್ಲದೆ ಸೈನ್ಯ ಪದ್ಧತಿ ಮತ್ತು ಪೊಲೀಸ್ ವ್ಯವಸ್ಥೆಯನ್ನು ಕುರಿತು ಸಹ ನಾವು ಚರ್ಚಿಸಿದ್ದೆವು. ಮುಖ್ಯವಾಗಿ ಪ್ರೀತಿಯ ಮಕ್ಕಳೇ, ಪರೀಕ್ಷಾರ್ಥವಾಗಿ ರೈತವಾರಿ ಮಹಲ್ವಾರಿ ಪದ್ಧತಿಗಳ ಮಧ್ಯೆ ಇರುವಂಥ ಸಾಮ್ಯತೆಗಳು ಮತ್ತು ವ್ಯತ್ಯಾಸಗಳು, ಜಮೀನ್ದಾರಿ ಮತ್ತು ಮಹಲ್ವಾರಿ ಪದ್ಧತಿಗೆ ಇರುವಂಥ ಸಾಮ್ಯತೆಗಳು ಮತ್ತು ವ್ಯತ್ಯಾಸಗಳನ್ನು ಕುರಿತು ಪ್ರಶ್ನೆಗಳನ್ನು ಪುನರಾವರ್ತಿತವಾಗಿ ಕೇಳಿದ್ದಾರೆ. ಇದರ ಮೇಲೆ ತಾವು ಹೆಚ್ಚಿನ ಗಮನವನ್ನು ನೀಡಬೇಕು. ಧನ್ಯವಾದಗಳು ಮಕ್ಕಳು. ಪ್ರೀತಿಯ ಮಕ್ಕಳೇ, ಇಂದಿನ ಈ ಒಂದು ತರಗತಿಯಲ್ಲಿ ಬ್ರಿಟಿಷರ ಕಾಲದ ಶಿಕ್ಷಣದ ವ್ಯವಸ್ಥೆ
ಹಾಗೂ ಇನ್ನಿತರ ಅಂಶಗಳ ಕುರಿತು ಚರ್ಚೆ ಮಾಡೋಣ. ಇಂದಿನ ಈ ಒಂದು ಶಿಕ್ಷಣ ವ್ಯವಸ್ಥೆಯ ಅಡಿಗಲ್ಲನ್ನು 18ನೇ ಶತಮಾನದಲ್ಲಿ ವಾರೆನ್ ಹೇಸ್ಟಿಂಗ್ಸ್ ಕಲ್ಕತ್ತಾದಲ್ಲಿ ಮದರಾಸ ಮತ್ತು ಈ ಆಧುನಿಕ ಶಿಕ್ಷಣದ ಪ್ರಸಾರಕ್ಕಾಗಿ ಉತ್ತೇಜನವನ್ನು ನೀಡುವುದರ ಜೊತೆಗೆ ಕಾಲೇಜುಗಳ ಸ್ಥಾಪನೆಗಳ ಮೂಲಕ ಆರಂಭವಾಯಿತು. ಅಲ್ಲದೆ ಈ ಆಧುನಿಕ ಶಿಕ್ಷಣದ ವ್ಯವಸ್ಥೆ ಎನ್ನುವಂಥದ್ದು ಜೊನಾಥನ್ ಡಂಕನ್ 1792ರಲ್ಲಿ ಬನಾರಸಿನಲ್ಲಿ ಸಂಸ್ಕೃತ ಕಾಲೇಜನ್ನು ಪ್ರಾರಂಭಿಸುವುದರ ಮೂಲಕ ಹೆಚ್ಚಿನ ಒಂದು ಉತ್ತೇಜನವನ್ನು ನೀಡಿದನು. 1828ರಲ್ಲಿ ವಿಲಿಯಂ ಬೆಂಟಿಂಕನು ಗವರ್ನರ್ ಜನರಲ್ ಆಗಿ ನೇಮಕ